ಎಲ್ಲ ಕಂಫರ್ಟಬಲ್ ಇರ್ತೈತ್ರಿ. ಡ್ರೈವರ್ಗೆ ಚಾಲನೆ ಮಾಡ್ಲಿಕ್ಕೆ ಅನುಕೂಲ ಇರ್ತದೆ. ಓಕೆ. ಸ್ವಲ್ಪ ಎಲ್ಲ ತರದಿಂದ ಒಳ್ಳೇದಿದೆ. ಇದು ಬಸ್ ಬಂದು ಒಂದು 3 ತಿಂಗಳಾಯ್ತು. 3 ತಿಂಗಳಾಯ್ತು. ಐರಾವತ ಇದ್ರೆ ಅದು ಟ್ರೈನಿಂಗ್ ಕೊಟ್ಟು ಮಾಡ್ತಾರೆ. ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್. ನಾವಿವತ್ತು KSRTCಯ ಒಂದು ಬಸ್ಸಿನ ಒಂದು ಇನ್ಫಾರ್ಮೇಶನ್ ವಿಡಿಯೋ ಮಾಡಲಿಕ್ಕೆ ಬಂದಿದ್ದೇವೆ. ಅದೇ ನೀವು ನೋಡ್ತಾ ಇದ್ದೀರಾ, ಪಾಲ ಟು ಶಿರ್ಸಿ ಹೋಗುವಂತಹ ಒಂದು ಬಸ್, ಬ್ರ್ಯಾಂಡ್ ನ್ಯೂ ಆಗಿರುವಂತಹ ಬಸ್. ಸೊ ಇದರ ಬಗ್ಗೆ ಇನ್ಫಾರ್ಮೇಶನ್ ಕೇಳಲಿಕ್ಕೆ ನಮ್ಮ ಈ ಬಸ್ಸಿನ ಒಂದು ಡ್ರೈವರ್ ಇದ್ದಾರೆ. ಸೊ ಡ್ರೈವರ್ ಹತ್ರ ಒಂದು ಮಾತಾಡುವ. KSRTC ಅಂದ್ರೆ ಏನು, ಈ ಲೈಲ್ಯಾಂಡ್ BS6 ಬಸ್ ಅಂದ್ರೆ ಏನು, ಯಾವ ರೂಟಿಗೆಲ್ಲ ಹೋಗುತ್ತೆ ಈ ಬಸ್, ಒಂದು ಇನ್ಫಾರ್ಮೇಶನ್ ವಿಡಿಯೋ ಕೇಳುವ. ಸೊ ಬನ್ನಿ ಸರ್. ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದೆ. ನಿಮ್ಮ ಹೆಸರು? ಅಜ್ಜಪ್ಪ ಕೊಡ್ಲಿವಾಡ್ ಅಂತ. ಯಾವ ಊರು ಸರ್ ನಿಮ್ದು? ಬೈಲಹೊಂಗಲ ತಾಲೂಕು ಮೇಕಲ್ಮರಡಿ ಅಂತ ಊರು. ಯಾವ ಡಿಸ್ಟಿಕ್ ಅದು? ಇದು ಬೆಳಗಾವಿ ಡಿಸ್ಟಿಕ್ ಬರ್ತದೆ. ಓಕೆ ಸರ್, ನೀವು ಎಷ್ಟು ವರ್ಷದಿಂದ KSRTC ಅಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ? ಸುಮಾರು 15 ವರ್ಷದಿಂದ KSRTC ವರ್ಕ್ ಮಾಡ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಯಾವ ರೂಟ್ ಮಾಡ್ತಾ ಇದ್ರಿ? ಸ್ಟಾರ್ಟಿಂಗ್ ಅಲ್ಲಿ ಸಿದ್ದಾಪುರ ಅಂತ ಹಳ್ಳಿ ರೂಟ್ ಮಾಡ್ತಾ ಇದ್ದೆ. ಹಾ. ಇವಾಗ ಇಲ್ಲಿ ಹೊಸ ಬಸ್ ಬಂದ್ಮೇಲೆ ಇಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೆ. ಓಕೆ. ಹೇಗೆ ಆಗ್ತದೆ ಸರ್ ಎಕ್ಸ್ಪ್ರೆಸ್ ಸ್ವಲ್ಪ ಚೆನ್ನಾಗಿರ್ತದ್ರಿ. ಚೆನ್ನಾಗಿರ್ತದ? ಇದು ಆಕ್ಚುಲಿ ಹೊಸ ಬಸ್ ಅಲ್ಲ? ಹೊಸ ಬಸ್ ರೀ ಸರ್. ಇದು BS6 ಲೈಲ್ಯಾಂಡ್ ಗಾಡಿ. ಲೈಲ್ಯಾಂಡ್ ಗಾಡಿ. ಹೇಗೆ ಆಗ್ತದೆ ಈ ಗಾಡಿ ಡ್ರೈವಿಂಗ್ ಮಾಡ್ಲಿಕ್ಕೆ? ಈ ಗಾಡಿ ಕಂಫರ್ಟಬಲ್ ಇದೆ ಸರ್. ಸ್ಟಾರ್ಟಿಂಗ್ ಯಾವ ಗಾಡಿ ಓಡಿಸ್ತಾ ಇದ್ರಿ? ಸ್ಟಾರ್ಟಿಂಗ್ ಟಾಟಾ ಗಾಡಿ ಓಡಿಸ್ತಾ ಇದ್ದೀವಿ. ಟಾಟಾ ಮತ್ತೆ ಲೈಲ್ಯಾಂಡ್ ಗೆ ಏನ್ ಡಿಫ್ರೆನ್ಸ್? ಟಾಟಾ ಗಾಡಿ ಒಂದ್ ಸ್ವಲ್ಪ ಮೈಲೇಜ್ ಹೆಚ್ಚು ಕಡಿಮೆ ಆಗ್ತದ್ರಿ. ಆಮೇಲೆ ಅದು ಡ್ರೈವಿಂಗ್ ನಲ್ಲಿ ಒಂದ್ ಸ್ವಲ್ಪ ಕಂಫರ್ಟಬಲ್ ಇಲ್ಲ. ಇಲ್ಲ. ಇದು ಲೈಲ್ಯಾಂಡ್ ಗಾಡಿ ಚೆನ್ನಾಗಿದೆ. ಇದು BS6 ಲೈಲ್ಯಾಂಡ್. ಲೈಲ್ಯಾಂಡ್ ಗಾಡಿ. ಇದು 12 ಮೀಟರ್ ಉದ್ದ ಇರ್ತದೆ. ಇದರಲ್ಲಿ ಒಳ್ಳೆ ಪಿಕ್ಚರ್ಸ್ ಇದೆ. ಏನೆಲ್ಲ ಇದೆ ಸರ್ ಈ ಗಾಡಿಯಲ್ಲಿ? ಇದರಲ್ಲಿ ಕ್ಯಾಮ್ರಾ ಇದೆ. ಓಕೆ. ಹೆಚ್ಚು ಕಿಲೋಮೀಟರ್ ಸಾಮರ್ಥ್ಯ ಹೊಂದಿದೆ. ATM ಚಾರ್ಜರ್ ಅದೆಲ್ಲ ಇದೆ ಒಳಗಡೆ. ATM ಮಿಷಿನ್ ಚಾರ್ಜ್ ಮಾಡೋದು. ಚಾರ್ಜರ್ ಎಲ್ಲ ಉಂಟು. ಒಳ್ಳೆ ಚಾಲಕರಿಗೆ ನಿರ್ವಾಹಕರಿಗೆ ಒಳ್ಳೆ ಇದೆ. ಕಂಫರ್ಟಬಲ್ ಐತಿ. ಸೀಟಿನ ಆಸನಗಳೆಲ್ಲ ಪ್ರಯಾಣಿಕರಿಗೆ ಒಳ್ಳೆಯ ಆಸನಗಳು ಎಲ್ಲ ಸಾಮರ್ಥ್ಯ ಇದೆ. ಸಾಮರ್ಥ್ಯ ಇದೆ ಅಲ್ಲ? ಈ ಕಡೆ 3 ಸೀಟಿಂಗ್ ಕೆಪಾಸಿಟಿ. ಹಿಂದೆ ಮುಂದೆ ಎರಡೂ ಬದಿಗೆ CC ಕ್ಯಾಮೆರಾ ಇದೆ. CC ಕ್ಯಾಮೆರಾ ಇದೆ. ಹೌದು. ಆಕ್ಚುಲಿ ಇದು CC ಕ್ಯಾಮೆರಾ ಎಲ್ಲಿ ನೋಡ್ತಾರೆ? ನಿಮ್ಮ ಮುಂದೆ ಇದೆ, ಮತ್ತೆ ಇಲ್ಲಿ ಡಿಸ್ಪ್ಲೇ ಇದೆ. ಡಿಸ್ಪ್ಲೇ, ಸ್ಟೇರಿಂಗ್ ಪಕ್ಕದಲ್ಲಿ ಡಿಸ್ಪ್ಲೇ ಇದೆ. ಹಾಗಾಗಿ ಒಳ್ಳೆ ಇದು ಬರ್ತದೆ. ಲೈಲ್ಯಾಂಡ್ ಗಾಡಿ ಒಳ್ಳೇದು. ಇದು ಗಾಡಿ ಎಲ್ಲಿ ಬಿಲ್ಡ್ ಮಾಡಿರೋದು? ಇದು KMS ಬೆಂಗಳೂರಲ್ಲಿ ಬಿಲ್ಡ್ ಮಾಡಿ. ಆಲ್ಮೋಸ್ಟ್ ನಿಮ್ದು KSRTC KMS ಅಲ್ಲೇ ರೆಡಿ ಆಗುತ್ತಲ್ಲ? ಹೌದು, KMS ಎಲ್ಲ ರೆಡಿ ಆಗ್ತದೆ. ಹೇಗಿದೆ ಸರ್ ಇವರದ್ದು ಬಾಡಿ ಚೆನ್ನಾಗಿದೆ ಸರ್. ಚೆನ್ನಾಗಿದೆ. KMS ಮುಂಚೆ ಯಾವ್ದು ಯಾವ್ದು ಬಾಡಿ ಬರ್ತಾ ಇತ್ತು? ಮುಂಚೆ ಆಜಾದ್ ಬಾಡಿ ಬರ್ತಾ ಇತ್ತು. ಆಜಾದ್ ಎಲ್ಲಿ ಸರ್ ಅದು? ಆಜಾದ್ ಪುನಾ ಎಲ್ಲ ಬರ್ತಾ ಇತ್ತು ಆ ಕಡೆಯಿಂದ. ಓಕೆ. ಈಗ ಎಷ್ಟು ಗಾಡಿ ಬಂದಿದೆ KSRTC ಇಂದ ಹೊಸ್ತು ಗಾಡಿ? KSRTC ಇಂದ ನಮ್ಮ ಘಟಕಕ್ಕೆ ಒಂದು 20 ಗಾಡಿ ಬಂದಿದೆ. 20 ಗಾಡಿ. ಇದು ಆಕ್ಚುಲಿ ಯಾವ ಡಿಪೋ ಗಾಡಿ? ಇದು ಸಿರ್ಸಿ ಡಿಪೋ ಗಾಡಿ. ಸಿರ್ಸಿ, ಮಣಿಪಾಲ್ ಟು ಸಿರ್ಸಿ. ಸಿರ್ಸಿ ಟು ಮಣಿಪಾಲ. ಎಷ್ಟು ಗಂಟೆಗೆ ಮಣಿಪಾಲದಿಂದ ಬಿಡ್ತದೆ? ಮಣಿಪಾಲದಿಂದ ಬಿಡೋದು ಈಗ 2 ಗಂಟೆಗೆ. ಇದು ಇಲ್ಲಿಂದ 1:15ಕ್ಕೆ. 1:15ಕ್ಕೆ. ಅಲ್ಲಿ ಉಡುಪಿಯಿಂದ 2 ಗಂಟೆ ಬಿಡೋದು. ಅಲ್ಲಿ ಎಷ್ಟು ಗಂಟೆಗೆ ರೀಚ್ ಆಗೋದು 7 ಗಂಟೆ 7:15 ಆಗ್ತದೆ. ಇವತ್ತು 7:30 ಆಗ್ತದೆ. ಹೇಗೆ ಫುಲ್ ಆಗುತ್ತಾ ಗಾಡಿ? ಫುಲ್ ರಶ್ ಇರುತ್ತೆ. ಹೌದೌದು. ಹೇಗಿದೆ ಸರ್ ನಿಮ್ದೊಂದು ಡ್ರೈವರ್ ಒಂದು ಜರ್ನಿ ಯಾವ ತರ ಇರುತ್ತೆ? ಡ್ರೈವರ್ ಜರ್ನಿ ಅಂದ್ರೆ ಹೀಗೆ ಬೆಳಗ್ಗೆಯಿಂದ ಸಂಜೆವರೆಗೆ ಡ್ಯೂಟಿ ಮಾಡ್ತಾ ಇರೋದು. ಓಕೆ. ರಜೆ ಎಲ್ಲ ಇರುತ್ತಾ? ರಜೆ ವಾರಕ್ಕೆ 1 ದಿವಸ ರಜೆ ಇರ್ತದೆ. ಓಕೆ. ರಜೆ ಟೈಮ್ ಅಲ್ಲಿ ಏನ್ ಮಾಡ್ತೀರಾ? ರಜೆ ಟೈಮ್ ಅಲ್ಲಿ ಮನೆಯಲ್ಲಿ ಇರ್ತೇವೆ. ಮನೆಯಲ್ಲಿ ಒಂದು ದಿವಸ ರೆಸ್ಟ್ ಮಾಡೋದು, ವಾರದಲ್ಲಿ 1 ದಿವಸ. ಓಕೆ. ಸ್ಟಾರ್ಟಿಂಗ್ ನೀವು ಬಿಟ್ಟಂತ ಗಾಡಿ ಯಾವುದು?
ಎಲ್ಲಿ ಸ್ಟಾರ್ಟಿಂಗ್ ನೀವು ಯಾವ್ದು ಬಸ್ ಬರ್ಬೇಕಿಂತ ಮೊದ್ಲು? ಬಸ್ ಬರೋಕ್ಕಿಂತ ಮೊದಲು ಲಾರಿ ಓಡಿಸ್ತಾ ಇದ್ವಿ. ಯಾವ ರೂಟ್ ಅಲ್ಲಿ ಓಡಿಸ್ತಾರೆ? ಅಲ್ಲಿ ಬೆಳಗಾವ್ to ಬಾಂಬೆ ಓಡಿಸ್ತಾ ಇದ್ವಿ. ಓಕೆ, ಈಗ ಲಾರಿಗೆ ಮತ್ತೆ ಬಸ್ಸಿಗೆ ಏನ್ ಡಿಫ್ರೆನ್ಸ್ ಸರ್? ಲಾರಿಯಲ್ಲಿ ಲೋಡ್ ಇರ್ತದೆ ರೀ, ಹಾ. ಇದರಲ್ಲಿ ಪ್ರಯಾಣಿಕರು ಇರ್ತಾರೆ. ಇರ್ತದೆ. ಪ್ರಯಾಣಿಕರ ಸೇಫ್ಟಿ ಮುಖ್ಯ ಅಲ್ಲ, ಓಕೆ, ಕರೆಕ್ಟ್. ಹಾಗಾಗಿ ಪ್ರಯಾಣಿಕರು ಇದ್ದ ಗಾಡಿಯನ್ನು ಸ್ವಲ್ಪ ಹುಷಾರಾಗಿ ಓಡಿಸ್ಬೇಕು. ಓಡಿಸ್ಬೇಕು. ಲಾರಿ ಅಂದ್ರೆ ಅದು ಲೋಡ್ ಇರ್ತದೆ, ಅದು ಸ್ವಲ್ಪ ಸ್ಲೋ ಇರ್ತದೆ ಗಾಡಿ. ನಿಮ್ಗೆ ಏನಾದ್ರು ಟೈಮ್ ಪಿಕಪ್ ಮಾಡುವಂತದ್ದು ಏನಾದ್ರು ಇರುತ್ತೆ KSRTC ಅಲ್ಲಿ? ಇದೇ Time pick ಟೈಮ್ up ಅಲ್ಲಿ ಅಂದ್ರೆ ರೀಚ್ ಮಾಡ್ಬೇಕು? ಬಸ್ ಸ್ಟ್ಯಾಂಡ್ ಟು ಬಸ್ ಸ್ಟ್ಯಾಂಡ್ ಪಿಕಪ್ ಟೈಮಿಂಗ್ ಇರ್ತದೆ, ಹಾ. ಅದ್ರ ಲೆವೆಲ್ ಹೋಗ್ತೇವೆ ನಾವು ಒಂಥರ. ಆಗುತ್ತೆ ಅಲ್ಲ? ಮತ್ತೆ ನಿಮ್ದು ಈಗ BS6 ಅಂತ ಹೇಳಿದ್ರಿ ಸರ್. ಹೌದು. ಈಗ ಸ್ಟೇರಿಂಗ್ ಎಲ್ಲ ತುಂಬಾನೇ ಸಣ್ಣದು ಕೊಟ್ಟಿದ್ದಾರೆ. ಎಲ್ಲ ಪವರ್ ಸ್ಟೇರಿಂಗ್. ಪವರ್ ಸ್ಟೇರಿಂಗ್ ಮುಂಚೆ ದೊಡ್ಡ ಸ್ಟೇರಿಂಗ್ ಬರ್ತದೆ. ದೊಡ್ಡ ಸ್ಟೇರಿಂಗ್, ಅದು ಸಾದಾ ಸ್ಟೇರಿಂಗ್ ಇತ್ತು. ಹಾ. ಡ್ರೈವರ್ಗೆ ಒಂದ್ ಸ್ವಲ್ಪ ತಿರುಗಿಸ್ಲಿಕ್ಕೆ ಟರ್ನಿಂಗ್ ಅಲ್ಲಿ ಎಲ್ಲ ತೊಂದರೆ ಆಗ್ತಾ ಇತ್ತು. ಒಳ್ಳೆ ಆಗುತ್ತೆ ಅಲ್ಲ? ಇದ್ರಲ್ಲಿ ಎಷ್ಟು ಗೇರ್ ಬರುತ್ತೆ ಸರ್? ಇದರಲ್ಲಿ 6 ಗೇರ್ ಬರ್ತದೆ, ಹಾ. ಒಂದು ರಿವರ್ಸ್, ಒಟ್ಟಿಗೆ 7 ಗೇರ್. 6+7 7 ಗೇರ್. ಓಕೆ. KSRTC ಯ ಇವಾಗದ ಬಸ್ ಎಲ್ಲ ಪ್ರಕಾಶ್ ಬಿಲ್ಡ್ ಬರ್ತಾ ಇದೆ ಅಲ್ಲ? ಇದು ಆಕ್ಚುಲಿ KMS ಎಲ್ಲಿ ಅದು? ಬೆಂಗಳೂರಲ್ಲಿ. ಇವರದ್ದೆಲ್ಲ ಬಾಡಿ ಎಲ್ಲ ಯಾವ ತರ ಇರುತ್ತೆ? ಎಲ್ಲ ಗಟ್ಟಿ ಇರುತ್ತೆ ಸರ್, ಬಾಡಿ ಎಲ್ಲ ಚೆನ್ನಾಗಿರುತ್ತೆ. ತುಂಬಾನೇ ಚೆನ್ನಾಗಿರುತ್ತೆ. ಇದು ಈಗ ಆಲ್ಮೋಸ್ಟ್ ನಮ್ಮ KSRTC ಬಸ್ ಎಲ್ಲ ಹೊಸದಾಗಿ ಬಂದಿದೆ. ಆಲ್ಮೋಸ್ಟ್ ಎಲ್ಲ ಗಾಡಿ ಹೊಸದಾಗಿ ಬಂದಿದೆ. ನೀವು ಫಸ್ಟಿಗೆ KSRTC ಅಲ್ಲಿ ಕೂತಂತಹ ಗಾಡಿ ಯಾವ್ದು? ಇದಕ್ಕೆ ಏನ್ ಹೆಸರು ಇದೆ ಈ ಗಾಡಿಗೆ? ವಾಯುವ್ಯ ಕರ್ನಾಟಕ ಸಾರಿಗೆ ಅಂತ. ಫಸ್ಟಿಗೆ ನೀವು ಟಾಟಾ ಗಾಡಿಯಲ್ಲಿ ಇದ್ರಂತ ಹೇಳಿದ್ರೆ? ಇದೇ ವಾಯುವ್ಯ ಕರ್ನಾಟಕ ಸಾರಿಗೆನೇ ಇತ್ತು ನಮ್ದು, ಯಾಕಂದ್ರೆ ನಾವು 2008ರಲ್ಲಿ ಅಪಾಯಿಂಟ್ ಆಗಿದ್ವಲ್ಲ, ಓಕೆ. ಹೀಗಾಗಿ. ಮತ್ತೆ ಈಗ ನಿಮ್ಮಲ್ಲಿ ಈಗ AC ಐರಾವತ್ ಗಾಡಿ ಇದೆ, ಅದ್ರಲ್ಲಿ ನಿಮ್ಗೆ ಡ್ಯೂಟಿ ಮಾಡ್ಬೋದಾ ಅಥವಾ ಹೇಗೆ? ಶಿರ್ಸಿ ಘಟಕದಲ್ಲಿ ಐರಾವತ ಇಲ್ಲ. ಇಲ್ಲ, ಐರಾವತ ಇದ್ರೆ ಅದು ಟ್ರೈನಿಂಗ್ ಕೊಟ್ಟು ಮಾಡ್ತಾರೆ. ಅದಕ್ಕೆ ಟ್ರೈನಿಂಗ್ ಇದೆಯಾ? ಟ್ರೈನಿಂಗ್ ಕೊಡ್ತಾರೆ ಬೇರೆ. ಓಕೆ. ತರಬೇತಿ ಕೊಟ್ಟು ತರಬೇತಿಯಿಂದ ಅದು ಬೇರೆ ಡ್ಯೂಟಿ ಮಾಡ್ಲಿಕ್ಕೆ ನಮಗೆ ಅವಕಾಶ ಕೊಡ್ತಾರೆ. ಓಕೆ. ಏನಾದ್ರೂ ಪ್ಲಾನಿಂಗ್ ಇದೆಯಾ ಐರಾವತದಲ್ಲಿ ಕುತ್ಕೊಳ್ಬೇಕು? ಇವಾಗ ಸದ್ಯಕ್ಕೆ ಏನಿಲ್ರಿ, ನಮ್ಗೆ ಘಟಕಕ್ಕೆ ಬಂದಾಗ ನೋಡುವ. ಹಾಗೆ ಘಟಕಕ್ಕೆ ಬಂದಾಗ ಡ್ಯೂಟಿ ಮಾಡಬಹುದು. ಹಾಗೆ. ಮತ್ತೆ ಹೇಳಿ ಸರ್, ನಿಮ್ದು ಡ್ರೈವಿಂಗ್, ನೀವೀಗ ಕಂಟಿನ್ಯೂ ಡ್ರೈವಿಂಗ್ ಮಾಡ್ತೀರಾ, ಏನಾದ್ರು ನಿಮ್ಗೆ ಸುಸ್ತಾಗಿ ಏನ್ ಅನ್ಸಲ್ಲ? ಸುಸ್ತೇನಿಲ್ಲ ರೀ, ಈಗ 15 ವರ್ಷದಿಂದ ಡ್ಯೂಟಿ ಮಾಡ್ತಾ ಇದೀವಲ್ಲ, ಇವಾಗೇನ ಹಂಗೇನ್ ಅನ್ಸ್ತಾ ಇಲ್ಲ. ಮುಂದೆ ಅದು ಸ್ವಲ್ಪ ಆರೋಗ್ಯ ಸಮಸ್ಯೆ ಏನಾದ್ರು ಬಂದ್ರೆ ಆತರ ಇದ್ರೆ, ಯಾಕೆ ಹೇಳಿದ್ರೆ ತುಂಬಾನೇ ನಾವು ಅವಾಗ ಆರೋಗ್ಯ ಸ್ವಲ್ಪ ಕಾಪಾಡ್ಕೊಳ್ಬೇಕು. ಕರೆಕ್ಟ್ ಸರ್. ಯಾಕೆ ಹೇಳಿದ್ರೆ ಡ್ರೈವಿಂಗ್ ಅಂತ ಹೇಳುದು ಅಷ್ಟು ಸುಲಭ ಅಲ್ಲ. ಯಾಕೆ ಹೇಳಿದ್ರೆ ಸ್ವಲ್ಪ ರೆಸ್ಟ್ ಬೇಕು. ಅಂತದ್ರಲ್ಲಿ ನೀವು ಕಂಟಿನ್ಯೂಸ್ ಡ್ರೈವಿಂಗ್ ಮಾಡ್ತೀರಲ್ಲ, ತುಂಬಾನೇ ಗ್ರೇಟ್ ಸರ್. ನಿಮ್ಮಂತ ಲಾಂಗ್ ರೂಟಿಗೆ ಹೋಗುವಂತ ಡ್ರೈವರ್ ನಿಜವಾಗ್ಲೂ ಗ್ರೇಟ್ ಸರ್ ನಿಮ್ಗೆ. ಮತ್ತೆ ಇವಾಗ ನೀವು ಹೇಳಿದಾಗೆ ಬಸ್ ಅಲ್ಲಿ ಪವರ್ ಸ್ಟೇರಿಂಗ್ ಬಂದಿದೆ, ಮತ್ತೆ ಗೇರ್ ಲಿವರ್ ಸಣ್ಣದೆಲ್ಲ ಬಂದಿದೆ. ಸರ್ ಇದು ಹೇಳಿ, ಈಗ ಮುಂಚೆ ದೊಡ್ಡ ಗೇರ್ ಲಿವರ್ ಬರ್ತಾ ಇತ್ತು, ಇವಾಗ ಸಣ್ಣದು ಕಾರ್ನ ತರ ಎಲ್ಲ ಬಂದಿದೆ. ಸೊ ಇದು ಏನ್ ಚೇಂಜಸ್ ಇದ್ರಲ್ಲಿ? ಏನ್ ಚೇಂಜಸ್ ಇಲ್ರಿ, ಇದು ಕ್ಲಚ್, ಪವರ್ ಕ್ಲಚ್ ಬರ್ತದೆ. ಪವರ್ ಕ್ಲಚ್ ಬರೋದ್ರಿಂದ ಸ್ಮೂತ್ ಗೇರ್ ಇರ್ತದೆ. ಗೇರ್ ಎಲ್ಲ ತುಂಬಾ ಸ್ಮೂತ್ ಬೀಳುತ್ತೆ. ಗೇರ್ ಎಲ್ಲ ಸ್ಮೂತ್ ಬೀಳ್ತಿರ್ತವೆ. ಇದು ಆಕ್ಚುಲಿ ಸೆನ್ಸರ್ ಗಾಡಿಯಾ? ಸೆನ್ಸರ್ ಗಾಡಿ, ಫುಲ್ ಸೆನ್ಸರ್ ಗಾಡಿ. ಲೈಲ್ಯಾಂಡ್ ಗಾಡಿ. ಎಷ್ಟು ಮೀಟರ್ ಗಾಡಿ ಸರ್ ಇದು? 12 ಮೀಟರ್ ಗಾಡಿ. 12 ಮೀಟರ್ ಗಾಡಿ. ಎಷ್ಟು ಸೀಟ್ ಇದೆ ಇದರಲ್ಲಿ? ಇದರಲ್ಲಿ 50 ಸೀಟ್ ಇರ್ತದೆ, 54 ಇರ್ತದೆ. 54. ಇದ್ರದ್ದು ಆಕ್ಚುಲಿ ಬುಕ್ಕಿಂಗ್ ಎಲ್ಲ ಹೇಗೆ ಸರ್? ಇದು ಬಸ್ ಒಳಗೇನೆ ಮಾಡ್ಕೊಳ್ಳೋದು ಅಥವಾ ನಮ್ಮ ಕಂಡಕ್ಟರ್ ಇದ್ದಾಗ ಬುಕ್ಕಿಂಗ್ ಮಾಡ್ತಾರೆ. ಓಕೆ. ಆಮೇಲೆ ಕೌಂಟರ್ ಬುಕ್ಕಿಂಗ್ ಇರ್ತದೆ, ಅಲ್ಲಿ ಬುಕ್ಕಿಂಗ್ ಇರುತ್ತೆ, ಮಾಡ್ಬೋದು. ಇದು ಬಸ್ ಬಂದು ಎಷ್ಟು ಟೈಮ್ ಆಯ್ತು ಸರ್? ಇದು ಬಸ್ ಬಂದು ಒಂದು 3 ತಿಂಗಳಾಯ್ತು. 3 ತಿಂಗಳಾಯ್ತು. ಓಕೆ. ನೀವು ಅಂದ್ರೆ ಸ್ಟಾರ್ಟಿಂಗ್ ಬಂದಾಗ ಹೊಸ ಗಾಡಿಯಿಂದ ಸಹ ನೀವು ಇದೇ ಗಾಡಿಯಲ್ಲಿ ಇದ್ದೀರಾ? ಇವಾಗಿಲ್ಲ, ಇದು ಡೈಲಿ ಒಂದೊಂದು ಗಾಡಿ ಓಡಿಸ್ತಾ ಇರ್ತೀವಿ. ಆದ್ರೆ ಇದು ಇವತ್ತು ಬಂದಿದೆ ಈ ಗಾಡಿ. ಈ ಗಾಡಿಗೆ ನೀವು ಇವತ್ತು ಬಂದಿರೋದು. ಇದೇ ಗಾಡಿ ಓಡಿಸ್ತಾ ಇರ್ತೀವಿ, ಆದ್ರೆ ಇವತ್ತು ಈ ಗಾಡಿ ತಗೊಂಡು ಬಂದಿರೋದು. ಸರ್ ಒಂದು ಕ್ವಶನ್, ಈಗ ನೀವು ಬೇರೆ ಬೇರೆ ಗಾಡಿ ಕುತ್ಕೊಳ್ತೀರಾ, ಸೊ ಆ ಗಾಡಿ ನಿಮ್ಗೆ ಸೆಟ್ ಆಗ್ಲಿಕ್ಕೆ ಟೈಮ್ ತಗೊಳ್ಳಲ್ವಾ? ಏನ್ ತೊಂದ್ರೆ ಇಲ್ರಿ, ಅಂದ್ರೆ ಯಾಕಂದ್ರೆ ಸುಮಾರು ದಿವಸ ನಾವು ಇದರಲ್ಲೇ ಇದೀವಲ್ಲ, ಇದೇ ಚಾಲನೆ ಮಾಡ್ತಾ ಇರ್ತೀವಲ್ಲ, ಹಂಗಾಗಿ ನಮ್ಗೆಲ್ಲ ಗಾಡಿ ಸೆಟ್ ಇರ್ತವೆ. ಎಲ್ಲ ಗಾಡಿ ಸೆಟ್ ಇರುತ್ತೆ, ಎಲ್ಲಾ ಗಾಡಿ ಸೆಟ್ಟಿಂಗ್ ಇರುತ್ತೆ. ಸರ್ ಇದು ಮೈಲೇಜ್ ಎಷ್ಟು ಕೊಡುತ್ತೆ? ಮೈಲೇಜ್ ಒಂದು 5.5 6 ಕೊಡ್ತದೆ. ನಿಮ್ ಪ್ರಕಾರ ಲೈಲ್ಯಾಂಡ್ ಗಾಡಿ ಒಳ್ಳೇದಾ ಟಾಟಾ ಗಾಡಿ ಒಳ್ಳೇದಾ ಲಾಂಗ್ ರೂಟಿಗೆ? ಲೈಲ್ಯಾಂಡ್ ಗಾಡಿ ಒಳ್ಳೇದು. ಯಾಕಂತ ಹೇಳ್ಬೋದಾ? ಎಲ್ಲ ಕಂಫರ್ಟಬಲ್ ಇರ್ತದೆ, ಡ್ರೈವರ್ಗೆ ಚಾಲನೆ ಮಾಡ್ಲಿಕ್ಕೆ ಅನುಕೂಲ ಇರ್ತದೆ. ಸ್ವಲ್ಪ ಎಲ್ಲ ತರದಿಂದ ಒಳ್ಳೇದು ಗಾಡಿ. ಒಳ್ಳೆ ಇರುತ್ತೆ. ಅಂದ್ರೆ ಟಾಟಾ ಸ್ವಲ್ಪ ಮೈಲೇಜ್ ಜಾಸ್ತಿ ಹೇಳ್ತೀರಾ? ಟಾಟಾ ಮೈಲೇಜ್ ಇಲ್ಲ, ಲೈಲ್ಯಾಂಡ್ ಮೈಲೇಜ್ ಇದೆ. ಓಕೆ. ಸೊ ಟಾಟಾ ಯಾವತ್ತಿದ್ರು ರಾಜ ಗಾಡಿ ಅಲ್ವಾ, ಕಿಂಗ್. ಹೌದು, ಈ ಗಾಡಿಗಳ ಕಿಂಗ್ ಅಂತಾನೆ ಹೇಳ್ಬೋದು. ಲೈಲ್ಯಾಂಡ್ ಗಾಡಿನೇ ಕಿಂಗ್ ಇದು. ಕಿಂಗ್.
ಹಾಗೆ ಸರ್, ಮತ್ತೆ ನಿಮ್ದು ಮಕ್ಕಳೆಲ್ಲ ಎಲ್ಲಿರುದು? ಮಕ್ಕಳೆಲ್ಲ ಇಲ್ಲೇ ಶಿರ್ಸಿಯಲ್ಲೇ ಇರೋದು. ಸಿರ್ಸಲ್ಲೇ. ಹ್ಮ್. ಎಂತ ಯಾವ ಸ್ಕೂಲ್ ಹೋಗ್ತಿದ್ದಾರೆ? ಇಲ್ಲೇ ಕನ್ನಡ ಮೀಡಿಯಂ ಸ್ಕೂಲ್ ಓದ್ತಾ ಇದ್ದೆ. ಅಲ್ಲೇ ಹೋಗ್ತಾ ಇದ್ದೀರಾ? ಹಾಗೆ. ಮತ್ತೆ ಒಂದು ಡ್ರೈವರ್ನವರಿಗೆ ಏನಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀರಾ? ಒಂದು ಡ್ರೈವರ್ಸ್ನವರಿಗೆ ಡ್ರೈವರ್ ಒಂದು ಡ್ರೈವಿಂಗ್ ಇದ್ ಬಗ್ಗೆ ಒಂದು. ಒಳ್ಳೆ ರೀತಿಯಿಂದ ಚಾಲನೆ ಮಾಡ್ತಾ ಹೋಗ್ರಿ. ಅದು ಗಾಡಿ ವಾಹನ ಇರ್ತದಲ್ಲ, ಹಾ ಸ್ವಲ್ಪ ಒಳ್ಳೆ ರೀತಿಯಿಂದ ಚಾಲನೆ ಮಾಡ್ತಾ ಹೋದ್ರೆ ಹಾ. ಸ್ವಲ್ಪ ಸ್ಲೋ ಇರ್ರಿ. ಗಾಡಿ ಸ್ಪೀಡ್ ಆಗಬಾರ್ದು, ಓವರ್ ಸ್ಪೀಡ್ ಓಡಿಸ್ಬಾರ್ದು. ಖಂಡಿತ ಸರ್. ಒಂದು ಲೆವೆಲ್ ಓಡಿಸ್ತಾ ಇದ್ರೆ ಪ್ರಯಾಣಿಕರಿಗೂ ಆರಾಮದಾಯಕ ಪ್ರಯಾಣ ನೀಡ್ಲಿಕ್ಕೆ ನಮ್ಗೆ ಸುಖಕರ ಪ್ರಯಾಣಿಕರೇ ಅನುಕೂಲ ಆಗ್ತದೆ ಅಂತ. ಎಸ್, ಖಂಡಿತ ಸರ್. ಎಸ್, ನೀವು ಒಂದು KSRTC ಅಲ್ಲಿ ಒಂದು ಡ್ಯೂಟಿ ಮಾಡ್ತಾ ಇದ್ದೀರಾ. ನಮಗೂ ಒಂದು ಖುಷಿ. ಯಾಕೆ ಹೇಳಿದ್ರೆ KSRTC ಅಂತ ಹೇಳಿದ್ರೆ ನಮ್ಗೆ ಹೆಮ್ಮೆ. ನಮ್ಮ ಊರಿದು, ನಮ್ಮ ಕರ್ನಾಟಕದ ಬಸ್. ಕರ್ನಾಟಕ ಬಸ್ ಅದು ಬೇರೆ. ಇವಾಗ ಚೆನ್ನಾಗಿರುವ ಬಸ್ ಅನ್ನೆಲ್ಲ ಹಾಕಿದ್ದಾರೆ. ಅಶ್ವಮೇಧ ಬಂದಿದೆ, ಅಂಬಾರಿ ಬಂದಿದೆ, ಮತ್ತೆ ಓಲ್ವೋ ಮಲ್ಟಿ ಎಕ್ಸಿಲ್ ಗಾಡಿ ಬಂದಿದೆ. ಒಳ್ಳೊಳ್ಳೆ ಬಸ್ ಹಾಕ್ತಾ ಇದಾರೆ ನಮ್ಮ KSRTC ಅವರು. ಹೌದು. ನಮ್ಮ ರಾಮಲಿಂಗಾರೆಡ್ಡಿ ಅವರು ಮುಜರಾಯಿ ಇಲಾಖೆ ಇವರದಾರಲ್ಲ ಹೌದು. ಅಧಿಕಾರಿಗಳು. ಹೌದು ಸರ್. ಏನ್ ಹೇಳಲಿಕ್ಕೆ ಇಚ್ಛೆ ಪಡ್ತೀರಾ KSRTC ಬಗ್ಗೆ ಸರ್? KSRTC ಒಳ್ಳೆ ನಮಗೆ ಇದಾಯ್ತು, ಒಂದು ಸ್ವಲ್ಪ ಒಳ್ಳೇದಿದೆ. ಓಕೆ, ನೀವು ಆಕ್ಚುಲಿ ಪರ್ಮನೆಂಟ್ ಡ್ರೈವರ್ ಸರ್? ಪರ್ಮನೆಂಟ್ ಡ್ರೈವರ್. ಪರ್ಮನೆಂಟ್ ಆಗಿ ಎಷ್ಟು ವರ್ಷ ಆಯ್ತು? ಪರ್ಮನೆಂಟ್ ಆಗಿ ಸುಮಾರು ವರ್ಷ, ಒಂದು 13 ವರ್ಷ ಆಯ್ತು. 13 ವರ್ಷ. ಎಸ್ ಸರ್, ಫೈನಲ್ ಆಗಿ ನಮ್ಮ ಸಬ್ಸ್ಕ್ರೈಬರ್ನವರಿಗೆ ಏನಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀರಾ? ಇಂಥದ್ದು ಒಳ್ಳೊಳ್ಳೆ ವಿಡಿಯೋ ಮಾಡ್ತಾ ಇದಾರೆ ನಮ್ಮ ಚಾನೆಲ್ನವರು. ಒಳ್ಳೊಳ್ಳೆ ಇದೇ ತರ ವಿಡಿಯೋ ಮಾಡ್ತಾ ಹೋಗ್ರಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ. ಒಳ್ಳೊಳ್ಳೆ ವಿಡಿಯೋ ಬರ್ತಾ ಇದಾವೆ. ಮುಂದೆ ಈ ತರ ಇವ್ರಿಗೆ ಸಪೋರ್ಟ್ ಮಾಡಿ ಅಂತ ನಾವು ಕೋರ್ತಾ ಇದ್ದೀವಿ. ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಒಂದು ಟೈಮ್ ಅನ್ನು ನಮ್ಗೆ ನೀಡಿದ್ದೀರಾ, ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ. ಒಳ್ಳೇದಾಗ್ಲಿ ಸರ್. ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು. ಹಾಯ್. ಎಸ್, ನೀವು ನೋಡಿದ್ರಿ ಮಣಿಪಾಲ ಟು ಶಿರ್ಸಿ ಹೋಗುವಂತಹ ಬಸ್ಸಿನ ಬಗ್ಗೆ ಒಂದು ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟರು. ಇನ್ನಷ್ಟು ಹೊಸ ಹೊಸ ವಿಚಾರದೊಂದಿಗೆ, ಹೊಸ ಹೊಸ ಬಸ್ಸಿನ ಬ್ಲಾಗ್ನೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿ ತನಕ ನೋಡ್ತಾ ಇರಿ ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನಲ್ ಅನ್ನು. ಟೇಕ್ ಕೇರ್, ಬಾಯ್ ಬಾಯ್.